ಮಂಡ್ಯದಿಂದ ಕುಮಾರಸ್ವಾಮಿ ನಿಲ್ಲಲಿ ಈ ಬಗ್ಗೆ ಪುಟ್ಟರಾಜು ಅವರು ಕೂಡ ಮಾತನಾಡಿದ್ದಾರೆ. ಸಹಜವಾಗಿ ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನೋ ಕೂಗು ವ್ಯಕ್ತವಾಗ್ತಾ ಇತ್ತು. ಈಗ ಅವರೇ ಆ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಉಳಿದವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ಮಂಡ್ಯದಿಂದ ಹಾಗಾದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಈ ಮೂಲಕವಾಗಿ ಹುಟ್ಟು ಹಾಕೊಳ್ತಾ ಇದೆ. ಮಾಜಿ ಶಾಸಕರುಗಳು, ಸಚಿವರುಗಳು ಎಲ್ಲರ ಒತ್ತಡವೂ ಕೂಡ ಇದೇ ಆಗಿದೆ ಅಂತ ಪುಟ್ಟರಾಜು ಹೇಳಿದ್ದಾರೆ. ವಿನಂತಿ ಮಾಡ್ತೇನೆ, ಇವತ್ತು ನಾನು ಕುಮಾರಣ್ಣರನ್ನು ವಿನಂತಿ ಮಾಡ್ತೇನೆ, ನಮ್ಮೆಲ್ಲರ ಅಭಿಪ್ರಾಯ ನೀವು ಕ್ಯಾಂಡಿಡೇಟ್ ಆಗಬೇಕು, ಇಲ್ಲ ಕ್ಯಾಂಡಿಡೇಟ್ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಇವತ್ತು ನಾನು ಕುಮಾರಣ್ಣರನ್ನು ವಿನಂತಿ ಮಾಡ್ತೇನೆ, ನಮ್ಮೆಲ್ಲರ ಅಭಿಪ್ರಾಯ ನೀವು ಕ್ಯಾಂಡಿಡೇಟ್ ಆಗಬೇಕು, ಇಲ್ಲ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗ್ತಾ ಇದೆ. ಅದಕ್ಕೆ ಈಗ CS ಪುಟ್ಟರಾಜು ಅವರು ಕೂಡ ಕೈ ಜೋಡಿಸಿದ್ದಾರೆ. ಆ ಒಂದು ಸಭೆಯಲ್ಲೇ ಅವರು ಮಾತನಾಡೋ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯ ಇದು, ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಮಂಡ್ಯದಿಂದ ಅನ್ನುವಂಥದ್ದು. ಸೊ ಅಂತ ಈ ಮಾತನ್ನ ಅವ್ರು ಹೇಳ್ತಿದ್ದ ಹಾಗೆ ಅಲ್ಲಿ ಸಭೆಯಲ್ಲಿದ್ದಂತಹ ಎಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟೋ ಮೂಲಕವಾಗಿ ಅದಕ್ಕೆ ಸಹಮತವನ್ನ ಸೂಚಿಸಿದ್ದಾರೆ. ಇದು ಶಾಸಕರುಗಳು, ಮಾಜಿ ಸಚಿವರುಗಳ ಒಮ್ಮತದ ಅಭಿಪ್ರಾಯ. ನೀವು ಎಲೆಕ್ಷನ್ ಅಲ್ಲಿ ನಿಲ್ಲೇಬೇಕು, ನಾವು ಗೆಲ್ಲಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ತಮ್ಮ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ.